ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತಾವರು. ಆದ್ಮೇಲೆ ಈಗ ನಮ್ಮ ಹಿಂದಿನ ಎಪಿಸೋಡಲ್ಲೇ ಇದನ್ನು ಮಾಡಿದ್ದಿಲ್ಲ, ಆದರೂ ನಾವು ಅಂದ್ಕೊಂಡಂಗೆ ಸಹಜವಾಗಿ ವಿರೋಧ ಪಕ್ಷಗಳು ಇದಕ್ಕೆ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿಭಟನೆ ಮಾಡಬೇಕಾಗಿದ್ದು ಅವ್ರ ಕರ್ಮ ಧರ್ಮನ ಹೌದು, ಅದೇನು ತಪ್ಪೇನಲ್ಲ, ಅದು ಸ್ಟಾರ್ಟ್ ಆಯಿತು. ಮತ್ತು BJPಗೆ ಅಥವಾ ವಿರೋಧ ಪಕ್ಷಗಳಿಗೆ ಒಂದು ವಿಷಯ ಸಿಕ್ಕಂಗಾಯಿತು. ಇಲ್ಲಪ್ಪ, ಬೆಲೆ ಏರಿಕೆ ಮಾಡಿದ್ರೆ ಇವರು ವಿದ್ಯುತ್ ದರದಲ್ಲೇ ಫ್ರೀ ವಿದ್ಯುತ್ ಕೊಡ್ತಾನೆ ಅಂತೇಳಿ ಮತ್ತೊಂದು ರೂಪಾಯಿ ಟ್ಯಾಕ್ಸ್ ಸೇರಿ ಕಸುಳು ದಂಧೆ ಮಾಡ್ತಾಯಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕೊಡುವಾಗ ಇದೊಂದು ಘಟನೆ ಆಗ್ಯದ. ಹೀಗಾಗಿ ಏನು ಈ ಒಂದು ಬೆಲೆ ಏರಿಕೆಯನ್ನು ನಮ್ಮ ಬೆಲೆ ಏರಿಕೆಯನ್ನು ಹೆಚ್ಚು ದರವನ್ನು ಹೆಚ್ಚು ಮಾಡಿದ್ದೇನೆ ನಮ್ಮ ಏನಪ್ಪ ಅಂತಂದ್ರೆ KPTCL ಆಗಿರ್ಬೋದು, ಎಸ್ಕಾಮ್ ಆಗಿರ್ಬೋದು, ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ತೊಂದರೆ ಆಗ್ತಾಯಿದ್ದಪ್ಪ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ವಿದ್ಯುತ್ ಪ್ರಸರಣ ಮತ್ತು ಸರಬರಾಜು ಸಂಸ್ಥೆಗಳ ಸಿಬ್ಬಂದಿಗಳಿಗೆ ಅವ್ರ ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿ ಇದು ಹಿಂದೆ ಮಾಡಿದ್ದದು ಈಗಿಂದಲ್ಲ, ಅದು ನಾವು ಹೇಳ್ತಾ ಇದ್ದೀವಿ, ನಮ್ಮ ಕಾಲದಲ್ಲಿ ಆಗಿದ್ದಲ್ಲ ಅಂತ ಈಗ BJP ಮೇಲೆ ಹೇರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಪಿಂಚಣಿ ಮತ್ತು ಗ್ಯಾರಂಟಿ ಅವ್ರು ಕೊಡಬೇಕಾಗಿದ್ದು ಅವ್ರು ಮಾಡಿದ್ರು, ಕೊಡಲಿಕ್ಕಾಗಿಲ್ಲ. ಈಗ ನಮಗೆ ಹೇಳ್ತಾ ಇದ್ದಾರೆ. ಆದರೆ ನಾವು ಈಗ ಆ ಒಂದು ನೆಲೆಯಲ್ಲಿ ಇವಾಗ ದರವನ್ನು 35%, 36, 34 ಮಾಡಿದ್ವಿ. ನ್ಯಾಯಪೂರ್ಣದ ಅನ್ನುವಂಥ ಮಾತು ವಾದ ಮಾಡ್ತಾ ಇದ್ದಾರೆ. ಈ ವಾದದಿಂದಾಗಿ ಏನಪ್ಪ ಅಂತಂದ್ರೆ ಇದು ಜಗಳ ಬಗೆಹರಿಯೋಂಗೆ ಕಾಣೋದಿಲ್ಲ. ಯಾಕಂದ್ರೆ BJPಗೆ ಸದ್ಯ ಯಾವುದೋ ಪ್ರಸಂಗದಲ್ಲೂ ಒಂದು ವಿಷಯ ಬೇಕಾಗಿದೆ, ಆ ವಿಷಯ ಸಿಕ್ಕದವ್ರಿ. ಇವರು ಸುಮ್ಮನೆ ಗ್ಯಾರಂಟಿ ಅಂತ ಹೇಳ್ತಾರೆ, ಇದಿಲ್ಲಪ್ಪ ಗ್ಯಾರಂಟಿ, ನಾ ಇದು ನಿಮ್ಮ ದುಡ್ಡು ತೊಗೊಂಡು ನಿಮಗೆ ಕೊಡ್ತಾ ಇದ್ದಾರೆ ಅನ್ನುವಂಗೆ. ಯಾಕಂದರೆ ಈಗ KPTCL ಆಗಿರ್ಬೋದು, ಎಸ್ಕಾಮ್ ಆಗಿರ್ಬೋದು, ಇವೇನಪ್ಪ ಅಂತಂದ್ರೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಅಂದರೆ KERCಗೆ ಒಂದು ಅರ್ಜಿ ಹಾಕಿ, ನೀವು ಇದ್ದಂಥವ್ರು ಇದನ್ನು ಅವ್ರಿಗೆ ಈ ಮುಂದಿನ 3 ವರ್ಷ ಟ್ಯಾಕ್ಸ್ ರೂಪದಲ್ಲಿ ವಸೂಲು ಮಾಡಿ ಕೊಡ್ರಿ, ಅವ್ರಿಗೆ ಪಿಂಚಣಿ ಅದು ಕೊಡಿಸೋದು ವ್ಯವಸ್ಥೆ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಇವತ್ತು ಪ್ರಶ್ನೆ ಮಾಡ್ತೀವಿ ನಾವು ವಿಧಾನಸಭೆಯಲ್ಲಿ ಅಂತೇಳಿ ವಿರೋಧ ಪಕ್ಷದ ನಾಯಕರು ಅದರಲ್ಲೂ BJP ನಾಯಕರು